ಈ ಶಾಸಕರ ವಿದೇಶಿ ಪ್ರವಾಸ ಈ ಹೊತ್ತಿನಲ್ಲೇ ಯಾಕೆ ವಿದೇಶಕ್ಕೆ ನಾಯಕತ್ವ ಬದಲಾವಣೆ? ನಿಮ್ಮ ಮಾಧ್ಯಮದೊಳಗೆ ಮಾತ್ರ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದರೆ ತಪ್ಪೇನು? ತಮ್ಮ ಸ್ವಂತ ದುಡ್ಡಿನಿಂದ ತಮ್ಮ ಸ್ವಂತ ಇದರಿಂದ ವಿದೇಶಕ್ಕೆ ಹೋದರೆ ತಪ್ಪೇನಿದೆ? ವಿದೇಶಕ್ಕೆ ಹೋಗಿ ಬರಲಿ. ಈಗ ಯಾರಂದರು ಅದು ನಿಮಗೆ ಇದು ಎಲ್ಲ ನಿಮಗೆ ಮಾಧ್ಯಮದೊಳಗೆ ಅದು ಸೃಷ್ಟಿಯಾಗೈತೆ ಅಷ್ಟೇ. ನಿಮ್ಮ ಬಜೆಟ್ ಸೆಷನ್ 6ನೇ ತಾರೀಕು ಅನ್ನೋದ್ರಾಗ ವಾಪಸ್ ಬರ್ತಾರೆ. ಹೌದು ಅಲ್ಲ, ಸಿದ್ದರಾಮಯ್ಯ ಸಾಹೇಬರು ಬೆಂಬಲಿಗರು 140 ಮಂದಿ ಅದಾರ. ಡಿ ಕೆ ಶಿವಕುಮಾರ್ ಬೆಂಬಲಿಗರು 140 ಮಂದಿ ಅದಾರ. ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಅಂತ ಡಿವೈಡ್ ಯಾಕೆ ಮಾಡಬೇಕ್ರಿ? ನಿಮ್ಮ ಕೈಗೆ ಲಿಸ್ಟ್ ಕೊಟ್ಟಾರನ ಸಿದ್ದರಾಮಯ್ಯ ಸಾಹೇಬರು? ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ನಿಮ್ಮ ಕೈ ಲಿಸ್ಟ್ ಕೊಟ್ಟಾರನ? ಕೊಟ್ಟಿಲ್ಲ. ನಾವು ಕಾಂಗ್ರೆಸ್, ನಾವಿಬ್ಬರದು ನಮ್ಮಲ್ಲಿ ಯಾವುದೂ ಗುಂಪುಗಾರಿಕೆ ಆಗಲಿ ಮತ್ತೊಂದಾಗಲಿ ಇಲ್ಲೇ ಇಲ್ಲ. ನಮ್ಮ ಇಬ್ಬರು ನಾಯಕತ್ವ, ಅವ್ರ ಒಳ್ಳೆಯ ಆಡಳಿತ, ಇವರು ಒಳ್ಳೆಯ ಸಂಘಟನೆ, ಅವರಿಬ್ಬರು ನಾಯಕತ್ವವನ್ನು ಒಪ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ವಿ. ಈ ಶಾಸಕರು ವಿದೇಶಕ್ಕೆ ಹೋದರೆ ಪಾಪ ಒಂದು ವಾರ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರ್ತಾರೆ, ತಪ್ಪೇನಿದೆ? ಆಡಳಿತ ನೋಡ್ರಿ, 8-10 ದಿವಸ ವಿದೇಶಕ್ಕೆ ಹೋದ್ರೆ ಆಡಳಿತ ಮೇಲೆ ಏನು ಪ್ರಭಾವ ಬೀರುತ್ತೆ? ನಾನೀಗ ಮಂತ್ರಿ ಆಗಿದ್ದೆ, ಒಂದಿಷ್ಟು ವಿದೇಶಕ್ಕೆ ಕಾರ್ಯಕ್ರಮಕ್ಕೆ ಹೋಗಿ ಬಂದೆ, ತಪ್ಪೇನಿದೆ? ಹೋಗ್ಬೇಕಾಗತ್ತೆ, ಹೋಗ್ಲೇಬೇಕು. ನಾನು ಇಕ್ಬಾಲ್ ಹುಸೇನ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋಂಗಿಲ್ಲ. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವೆಲ್ಲರೂ ಇಬ್ಬರ ಬೆಂಬಲಿಗರು.